ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಅನ್ನೋದು ಲಾಸ್ಟ್ 3 ಡೇಸ್ ಇಂದ ಫುಲ್ ಡ್ರಾಪ್ ಆಗ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. 3 ಡೇಸ್ ಬಿಫೋರ್ ಒಂದು ಸಿಲ್ವರ್ ಪ್ರೈಸ್ ಅನ್ನೋದು ಪರ್ ಕೆಜಿಗೆ 4,10,000 ತನಕ ಹೋಗಿರ್ತಕ್ಕಂಥ ಸಿಲ್ವರ್ ಪ್ರೈಸ್ ಈಗ ಬಂದ್ಬಿಟ್ಟು 2,90,000 ತನಕ ಬಂದು ನಿಂತಿದೆ. ಅಂಡ್ ಗೋಲ್ಡ್ ಪ್ರೈಸ್ 10 ಗ್ರಾಮ್ಸ್ಗೆ 1,80,000 ತನಕ ಹೋಗಿರ್ತಕ್ಕಂಥ ಗೋಲ್ಡ್ ಪ್ರೈಸ್ ಅನ್ನೋದು ಈಗ 1,50,000 ಅರೌಂಡ್ ಅಲ್ಲಿ ಬಂದು ನಿಂತಿದೆ. ಇದು ಮಾರ್ಕೆಟ್ ನ ಜಸ್ಟ್ ಕರೆಕ್ಷನ್ ಮಾತ್ರನಾ ಅಥವಾ ಇದು ಒಂದು ಮಾರ್ಕೆಟ್ ನ ಕ್ರಾಶ್? ಇದು ಇನ್ನೂ ಇದೇ ರೀತಿ ಡೌನ್ ಫಾಲ್ ಆಗ್ತಾ ಹೋಗುತ್ತಾ, ಇಲ್ಲ ಅಂತಂದ್ರೆ ಇಲ್ಲಿಂದ ಮತ್ತೇನಾದ್ರೂ ಸ್ಟೆಪ್ ತಗೊಂಡು ಮತ್ತೆ ಇನ್ಕ್ರೀಸ್ ಆಗುತ್ತಾ? ಇಫ್ ಇನ್ ಕೇಸ್ ತುಂಬಾ ದಿನಗಳಿಂದ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ವೈಟ್ ಮಾಡ್ತಾ ಇದ್ರೆ, ಇದೊಂದು ರೈಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಪರ್ಚೇಸ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೋಲ್ಡ್ ಅಂಡ್ ಸಿಲ್ವರ್ ಅನ್ನೋದು ಈ ರೀತಿ ಡೌನ್ ಫಾಲ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈಗ ಡಾಲರ್ ಅನ್ನೋದು ರೀಸೆಂಟ್ ಡೇಸ್ ಅಲ್ಲಿ ನಾವು ಗಮನಿಸೋದಾದ್ರೆ ಡಾಲರ್ ಅನ್ನೋದು ಸ್ಟ್ರಾಂಗ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಏನು ಡಾಲರ್ ವ್ಯಾಲ್ಯೂ ಏನ್ ತನ್ನ ಮೌಲ್ಯವನ್ನ ಕಳ್ಕೊಂಡು ಕಡಿಮೆ ಬೆಲೆಗೆ ಹೋಗ್ತಾ ಇತ್ತು ರೀಸೆಂಟ್ ಪಾಸ್ಟ್ ಫ್ಯೂ ಇಯರ್ಸ್ ಇಂದ, ಅದನ್ನ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಈ ರೀಸೆಂಟ್ ಡೇಸ್ ಅಲ್ಲಿ ತನ್ನ ವ್ಯಾಲ್ಯೂ ಅನ್ನ ಸುಧಾರಿಸ್ಕೊಳ್ತಾ ಇದೆ, ಇಲ್ಲಾಂತಂದ್ರೆ ಅದು ಸ್ಟ್ರಾಂಗ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಈ ರೀತಿ ಯಾವಾಗ ಡಾಲರ್ ರೇಟ್ ಅನ್ನೋದು ಅಥವಾ ಡಾಲರ್ ವ್ಯಾಲ್ಯೂ ಅನ್ನೋದು ಸ್ಟ್ರಾಂಗ್ ಆಗುತ್ತೋ ಆವಾಗ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಕೂಡ ಇನ್ಕ್ರೀಸ್ ಆಗುತ್ತೆ, ಮಾರ್ಕೆಟ್ ಅನ್ನೋದು ಸ್ಟೇಬಲ್ ಆಗಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜನ ಯಾವಾಗ ಈ ಗೋಲ್ಡ್ ಅಥವಾ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ, ಯಾವಾಗ ಮಾರ್ಕೆಟ್ ಅನ್ನೋದು ಕಡಿಮೆ ಅಂದ್ರೆ ಡೌನ್ ಫಾಲ್ ಅಲ್ಲಿ ಹೋಗ್ತಾ ಇರುತ್ತೋ, ಮಾರ್ಕೆಟ್ ಅಲ್ಲಿ ಲಾಸ್ ನಡೀತಾ ಇರುತ್ತೋ, ಅವಾಗ ಡಾಲರ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಬಿಟ್ಟು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಬಿಟ್ಟು ಈ ಕಡೆ ಗೋಲ್ಡ್ ಅಥವಾ ಸಿಲ್ವರ್ ಕಡೆಗೆ ಇನ್ವೆಸ್ಟ್ ಮಾಡ್ತಾರೆ. ಇದು ಒಂದು ಸೇಫ್ ಆಗಿರುತ್ತೆ, ಸೇಫ್ ಆಗಿರ್ತಕ್ಕಂಥ ಅಸೆಟ್ ಅಂತ ಹೇಳ್ಬಿಟ್ಟು. ಯಾವಾಗ ಮಾರ್ಕೆಟ್ ಅನ್ನೋದು ಸ್ಟೇಬಲ್ ಆಗಿ ಒಂದು ಡಾಲರ್ ವ್ಯಾಲ್ಯೂ ಅನ್ನ ಸುಧಾರಣೆ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಆಗುತ್ತೋ, ಡಾಲರ್ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಅದು ವೈಸ್ ವರ್ಸ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಏನ್ ಗೋಲ್ಡ್ ಅಥವಾ ಸಿಲ್ವರ್ ಅಲ್ಲಿ ಅಸೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಸೊ ಇದನ್ನ ಸೆಲ್ ಮಾಡ್ಬಿಟ್ಟು ಇದೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಅಥವಾ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ಮೈನ್ ರೀಸನ್ ಈ ರೀತಿ ಸಿಲ್ವರ್ ಅಥವಾ ಗೋಲ್ಡ್ ಅನ್ನೋದು ಡೌನ್ ಫಾಲ್ ಆಗ್ಲಿಕ್ಕೆ ಅಂತ ಹೇಳ್ಬೋದು. ಅಮೆರಿಕಾದ ಒಂದು ಫೆಡರಲ್ ರಿಸರ್ವ್ ಸಿಸ್ಟಮ್ ಏನಿದೆ, ಆ ಸಿಸ್ಟಮ್ ನ ಹೆಡ್ ಜೆರೋಮಿ ಪಾವೆಲ್ ಅಂತ ಇರ್ತಾರೆ. ಅವ್ರಿಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಇರ್ತಕ್ಕಂಥ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಟ್ ಮಾಡಿ ಅದನ್ನ ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಪೋಸಲ್ ಕೊಡ್ತಾರೆ. ಸೊ ಅದಕ್ಕೆ ಅವರು ಒಪ್ಪೋದಿಲ್ಲ. ಏನ್ ಫೆಡರಲ್ ರಿಸರ್ವ್ ಸಿಸ್ಟಮ್ ಏನ್ ಹೆಡ್ ಇದಾರಲ್ಲ ಜೆರೋಮಿ ಪಾವೆಲ್, ಅವ್ರು ಒಪ್ಪೋದಿಲ್ಲ. ಈ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತಂದ್ರೆ, ಈಗ ನಮ್ಮ ಇಂಡಿಯಾದಲ್ಲಿ RBI ಯಾವ ತರ ಇರುತ್ತೋ, RBI ಒಬ್ರು ಗವರ್ನರ್ ಅಂತ ಏನಿರ್ತಾರೋ ಆ ರೀತಿ ಅಲ್ಲಿ ಕೂಡ ಜೆರೋಮಿ ಪಾವೆಲ್ ಅನ್ನೋರು ಆ ಫೆಡರಲ್ ರಿಸರ್ವ್ ಸಿಸ್ಟಮ್ಗೆ ಹೆಡ್ ಆಗಿರ್ತಾರೆ. ಅವ್ರಿಗೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಕಟ್ ಮಾಡ್ಲಿಕ್ಕೆ ಹೇಳಿದಾಗ ಅವರು ಕೇಳೋದಿಲ್ಲ, ಅವರು ಕಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವ್ರಿಗೆ ಓನ್ ಪವರ್ ಇರುತ್ತೆ, ಅವ್ರು ಕಟ್ ಮಾಡ್ಬೇಕಾ ಬೇಡ ಅಂತದ್ದು. ಒಂದು ಪೊಲಿಟಿಕಲ್ ಪ್ರೆಷರ್ ಹಾಕಿ ಅದನ್ನ ಮಾಡಿ ಅಂತಂದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಓನ್ ಡಿಸಿಷನ್ ಇರುತ್ತೆ, ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರ್ತದೆ. ಸೊ ಅದಕ್ಕೆ ಸಿಟ್ಟಿಗೆದ್ದಂತ ಟ್ರಂಪ್ ಏನ್ ಮಾಡ್ತಾರೆ ಅಂದ್ರೆ, ಪ್ರೆಸ್ ಮೀಟ್ ಅಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಟರ್ಮ್ಗೆ. ಅಂದ್ರೆ ಈ ಜೆರೋಮಿ ಪಾವೆಲ್ ಅವರ ಟರ್ಮ್ ಸೊ ನೆಕ್ಸ್ಟ್ ಮೇ ಟೈಮ್ಗೆ ಇದು ಎಂಡ್ ಆಗುತ್ತೆ. ಅವರು ಏನು ಅದ್ರ ಹೆಡ್ ಆಗಿರ್ತಾರಲ್ಲ ಫೆಡರಲ್ ರಿಸರ್ವ್ ಸಿಸ್ಟಮ್ಗೆ, ಅವ್ರದ್ದು ಟರ್ಮ್ ಅನ್ನೋದು ಮುಗಿಯುತ್ತೆ. ನೆಕ್ಸ್ಟ್ ಟರ್ಮ್ಗೆ ಅವರು ಇನ್ನೊಬ್ಬರನ್ನ ಅಲ್ಲಿ ನಾಮಿನೇಟ್ ಮಾಡ್ತಾರೆ. ಇಂಥವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ, ಪ್ರಪೋಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವ್ರ ಹೆಸರು ಬಂದ್ಬಿಟ್ಟು ಕೆವಿನ್ ವಾರ್ಶ್ ಅಂತ ಹೇಳ್ಬಿಟ್ಟು. ಈ ಕೆವಿನ್ ವಾರ್ಶ್ ಹೆಸರು ಯಾವಾಗ ಕೇಳಿ ಬಂತ ಜನರಲ್ಲಿ, ಅವಾಗ ಈ ಸಿಸ್ಟಮ್ ಅನ್ನೋದು ಕ್ರಾಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಏನಕ್ಕೆ ಇವ್ರ ಹೆಸರು ಕೇಳದ್ಮೇಲೆ ಈ ರೀತಿ ಕ್ರಾಶ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಈ ವ್ಯಕ್ತಿ ಯಾವ ತರ ಸ್ವಭಾವದ ವ್ಯಕ್ತಿ ಅಂತ ಹೇಳೋದಾದ್ರೆ, ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಒಂದು ಡಾಲರ್ ನ ಬಲವರ್ಧನೆ ಮಾಡ್ಲಿಕ್ಕೆ ಅಂತಂದ್ರೆ ಡಾಲರ್ ನ ಸ್ಟ್ರಾಂಗ್ ಮಾಡ್ಲಿಕ್ಕೆ ನೋಡ್ತಾರೆ. ಅಂಡ್ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾರೆ. ಅದನ್ನ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಕೂಡ ಇವರು ಯೋಚನೆ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಆ ರೀತಿ ಒಂದು ಮೈಂಡ್ ಸೆಟ್ ಇರ್ತಕ್ಕಂಥವ್ರು ಇವರು. ಪ್ರೀವಿಯಸ್ ಅಲ್ಲಿ ಇವ್ರ ರೆಕಾರ್ಡ್ಸ್ ಅನ್ನ, ಇವ್ರ ಹಿಸ್ಟ್ರಿಯನ್ನ ನೋಡೋದಾದ್ರೆ, ಸೊ ಆ ತರ ಒಂದು ಸ್ವಭಾವದ ವ್ಯಕ್ತಿ ಇವರಾಗಿರ್ತಾರೆ. ಸೊ ಇವರ ಹೆಸರನ್ನ ನಾಮಿನೇಟ್ ಮಾಡ್ಬೇಕಾದ್ರೆ ಯಾವಾಗ ಏನು ಡಾಲರ್ ಸ್ಟ್ರಾಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಆವಾಗ ಜನ ಏನ್ ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಏನ್ ಸಿಲ್ವರ್ ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಇರುತ್ತಾ, ಸೊ ಅದನ್ನ ಸೆಲ್ ಮಾಡ್ಬಿಟ್ಟು ಈ ಕಡೆ ಮಾರ್ಕೆಟ್ ಅಲ್ಲಿ ಅವರು ಸ್ಟೇಬಲ್ ಆಗಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಜನ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವ್ರು ಯಾವತ್ತಿದ್ರು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದು ತೀರಾ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಇವರು ಫಸ್ಟ್ ಪ್ರಯಾರಿಟಿ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದು ಮತ್ತೆ ಡಾಲರ್ ರೇಟ್ ಅನ್ನ ಜಾಸ್ತಿ ಮಾಡೋದಾಗಿರ್ಬೋದು. ಸೊ ಈ ರೀತಿ ಡಾಲರ್ ನ ವೀಕ್ ಮಾಡೋದಕ್ಕೆ ಇವ್ರು ಬಿಡೋದಿಲ್ಲ, ಡಾಲರ್ ವೀಕ್ ಆಗೋದಕ್ಕೆ ಇವ್ರು ಬಿಡೋದಿಲ್ಲ. ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇವ್ರು ಇರೋದ್ರಿಂದ, ಸೊ ಇದು ಒಂದು ರೀಸನ್ ಇಂದ ಜನ ಏನ್ ಮಾಡ್ತಾರೆ, ಜಾಸ್ತಿ ಮಾರ್ಕೆಟ್ ಸ್ಟೇಬಲ್ ಆಗಿರುತ್ತೆ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಇನ್ವೆಸ್ಟ್ಮೆಂಟ್ಸ್ ಏನಿತ್ತಲ್ಲ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ, ಅದನ್ನ ಅವ್ರು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಏನಪ್ಪಾ ಅಂತಂದ್ರೆ ಪ್ರಾಫಿಟ್ ಬುಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಸುಮಾರು ದಿನಗಳಿಂದ ಈ ಸಿಲ್ವರ್ ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬಂದಿರೋವರೆಗೆ, ಸೊ ಅವ್ರಿಗೆ ಸರ್ಟನ್ ಅಮೌಂಟ್ ಅನ್ನೋದು ಈಗ ಅವ್ರಿಗೆ ಆಲ್ರೆಡಿ ಪ್ರಾಫಿಟ್ ಅಲ್ಲಿ ಇರ್ತಾರೆ. ಆ ಪ್ರಾಫಿಟ್ ಅನ್ನ ಅವ್ರು ಗೈನ್ ಮಾಡ್ಕೋಬೇಕು, ಈ ತರ ಕ್ರಾಶ್
ಆಗೋ ಚಾನ್ಸಸ್ ಇದೆ ಅಂತ ಅವ್ರಿಗೆ ಯಾವಾಗ ಮೈಂಡ್ ಅಲ್ಲಿ ಬರುತ್ತೋ ಆ ಪ್ರಾಫಿಟ್ ಅನ್ನ ತಗೊಳ್ಳೋದಕ್ಕೋಸ್ಕರ ಸೊ ಅವರು ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇನ್ನು ಕೆಲವು ಜನ ಏನ್ ಮಾಡ್ತಾರೆ, ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾರೆ. ಅಂತಂದ್ರೆ ಏನ್ ಮಾರ್ಕೆಟ್ ಕ್ರಾಶ್ ಆಗ್ಬೋದು ಅನ್ನೋ ಅವ್ರ ಮೈಂಡ್ ಅಲ್ಲಿ ಬಂದಾಗ ಅವರು ಕೂಡ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆಲ್ ಆಫ್ ಸಡನ್ ಈ ಗೋಲ್ಡ್ ಪ್ರೈಸ್ ಅನ್ನೋದು ಕೂಡ ಡ್ರಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನಪ್ಪಾ ಅಂತಂದ್ರೆ ಈಗ ಗ್ಲೋಬಲ್ ಎಕಾನಮಿ ಫಿಯರ್ ಇಂದ. ಅಂತಂದ್ರೆ ಈಗ ಗ್ಲೋಬಲ್ ಎಕಾನಮಿ ಅಂತಂದ್ರೆ ಈಗ ಏನ್ ಸಿಲ್ವರ್ ಇದೆ, ಈ ಸಿಲ್ವರ್ ಅನ್ನೋದು ಬಂದ್ಬಿಟ್ಟು ಇದು ಒಂದು ನಾವೇನು ಇಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ ಒಂದು ಇದೆ, ಅದೊಂದೇ ಅಸೆಟ್ ಅಲ್ಲ, ಇದು ಒಂದು ಇಂಡಸ್ಟ್ರಿಯಲ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ನ್ಯಾನೋ ಟೆಕ್ನಾಲಜಿಯಲ್ಲಿ ಆಗಿರ್ಬೋದು, ಇವಿಗಳಲ್ಲಾಗಿರ್ಬೋದು, ಮತ್ತೆ ಸೋಲಾರ್ ಪ್ಯಾನಲ್ಗಳಲ್ಲಿ ಈ ತರ ಸುಮಾರಷ್ಟು ಕಡೆ ಬಳಸುವಂತ ಇದು ಒಂದು ಮೆಟಲ್ ಆಗಿರ್ತದೆ. ಈ ಸಿಲ್ವರ್ ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗಿ ಗ್ರೌತ್ ಅನ್ನೋದು ಕಡಿಮೆ ಆಗಿ ಇದರ ವೀಕ್ ಆಗೋ ಚಾನ್ಸಸ್ ಇದೆ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಮತ್ತೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಅಂಡ್ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ ಈಗ ಒಂದು ಸರ್ಟನ್ ಅಮೌಂಟ್ ತನಕ ಇದು ಪೀಕ್ ಹೋಗಿದೆ, ಒಂದು ರೇಟ್ಸ್ ಅನ್ನೋದು ಪೀಕ್ ಅಲ್ಲಿ ಹೋಗಿದೆ, ಒಂದು ಹೈ ರೀಚ್ ಪಾಯಿಂಟ್ ಆಗಿದೆ ಅಂತಂದ್ರೆ ಸೊ ಮತ್ತೆ ಇದು ಕ್ರಾಶ್ ಆಗೋ ಸಾಧ್ಯತೆಗಳಿದೆ. ಒಂದು ಸ್ಟೇಬಲ್ ಮೈಂಡ್ ಸೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ ಕೂಡ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈಗ ಸಿಲ್ವರ್ ಅಂಡ್ ಗೋಲ್ಡ್ ಅನ್ನ ಬೈ ಮಾಡ್ಲಿಕ್ಕೆ ಇದು ಒಂದು ರೈಟ್ ಟೈಮ್ ಅಂತ ಹೇಳೋದಾದ್ರೆ, ಈಗ ಸಿಲ್ವರ್ ಬಂದ್ಬಿಟ್ಟು ಅದು ತನ್ನ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ ಯಾವಾಗ ಎಷ್ಟು ಜಾಸ್ತಿ ಅದು ಇನ್ಕ್ರೀಸ್ ಆಗಿದೆಯೋ ಅದರ ಪ್ರೈಸು, ಅಷ್ಟೇ ಟೈಮ್ ಅಲ್ಲಿ ಅದು ಡಿಕ್ರೀಸ್ ಕೂಡ ಆಗ್ತಾ ಬರ್ತಾ ಇದೆ. ಅದು ಒಂದು ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಅಸೆಟ್ ಅಲ್ಲ ಅಂತಾನೆ ಹೇಳಬಹುದು. ಸೊ ಈ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಬೈ ಮಾಡ್ತಿದ್ದೀರಾ ಅಂತಂದ್ರೆ ಒಂದ್ಸಲ ಯೋಚನೆ ಮಾಡಿ. ನಾನು ಯಾರಿಗೂ ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಿರೋದಲ್ಲ, ನನ್ನ ಪರ್ಸ್ಪೆಕ್ಟಿವ್ ಅನ್ನ ನಿಮ್ಗೆ ಹೇಳ್ತಿರೋದು. ಅಂಡ್ ಸೆಕೆಂಡ್ ರೀಸನ್ ಏನಪ್ಪಾ ಅಂತಂದ್ರೆ ಗೋಲ್ಡ್. ಸೊ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಗೋಲ್ಡ್ ಒಂದು ಸೇಫ್ ಅಸೆಟ್ ಅಂತಾನೆ ಹೇಳ್ಬೋದು. ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲಾ ಟ್ರಾನ್ಸಾಕ್ಷನ್ ಗಳಲ್ಲಿ ಒಂದು 3 ಟ್ರಾನ್ಸಾಕ್ಷನ್ ಗಳಿರ್ತವೆ, ಅವು ಸೇಫ್ ಟ್ರಾನ್ಸಾಕ್ಷನ್ ಗಳಿರ್ತವೆ ಅಂತಾನೆ ಹೇಳ್ಬೋದು. ನಂಬರ್ 1 ಡಾಲರ್ ಇರ್ತದೆ. ಸೊ ಡಾಲರ್ ಅನ್ನೋದು ಬಂದ್ಬಿಟ್ಟು ಅದನ್ನ ನಾವು ಡಿಪೆಂಡ್ ಆಗಿರೋದಕ್ಕಾಗಲ್ಲ, ಅದು ನಂಬೋದಕ್ಕಾಗಲ್ಲ. ಯಾಕಂತಂದ್ರೆ ಅದು ಅಮೆರಿಕ ಕಂಟ್ರೋಲ್ ಇರೋದ್ರಿಂದ ಅವ್ರಿಗೆ ಡಾಲರ್ ಬೇಕು ಅಂತಂದ್ರೆ ಜಾಸ್ತಿ ಪ್ರಿಂಟ್ ಮಾಡಿಸ್ಕೋಬಹುದು. ಪ್ರಿಂಟ್ ಮಾಡ್ಕೊಂಡಾಗ ಏನಾಗ ಡಾಲರ್ ವ್ಯಾಲ್ಯೂ ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರ್ತದೆ. ಅಂಡ್ ಈ ಗೋಲ್ಡ್ ಅನ್ನೋದು ಬಂದ್ಬಿಟ್ಟು ಇದು ಒಂದು ಸೇಫ್ ಅಸೆಟ್ ಅಂತಾನೆ ಹೇಳ್ಬೋದು. ಈಗ ಇದು ಡೌನ್ ಆಗಿರ್ಬೋದು, ಇದಾಗಿದೆ ಅಂದಿದ ತಕ್ಷಣ ಇನ್ನೂ ಡೌನ್ ಆಗೋ ಚಾನ್ಸಸ್ ಕಮ್ಮಿ ಇದ್ರೂ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತಂದ್ರೆ ಇದು ಒಂದು ರೇರ್ ಅರ್ತ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು. ಇದರ ಡಿಮ್ಯಾಂಡ್ ಅನ್ನೋದು ಸ್ಟೇಬಲ್ ಆಗಿರುತ್ತೆ, ಇನ್ನು ಜಾಸ್ತಿ ಆಗೋ ಚಾನ್ಸಸ್ ಗಳು ಇರ್ತವೆ. ಅದಲ್ಲದೆ ಈಗ ಏನು ಎಲ್ಲ ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ ಕೂಡ ಇದನ್ನ ರಿಸರ್ವ್ ಆಗಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇದರ ಪ್ರೈಸ್ ಅನ್ನೋದು ಇನ್ನೂ ಸ್ವಲ್ಪ ಹೈ ಆಗೋ ಚಾನ್ಸಸ್ ಕೂಡ ಇರ್ತದೆ. ಇನ್ನೊಂದು ಬಿಟ್ ಕಾಯಿನ್. ಈ ಬಿಟ್ ಕಾಯಿನ್ ಅನ್ನೋದು ಎಲ್ಲಾ ಕಡೆಗಳಲ್ಲಿ ಪ್ರಾಪರ್ ಒಂದು ಡೆಫಿನೇಷನ್ ಅನ್ನೋದಿಲ್ಲ. ಇದು ಒಂದು ಗ್ಲೋಬಲ್ ಅಸೆಟ್ ಅಂತಾನೆ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಗೆ. ಅಂಡ್ ಒಂದು ಪ್ರಾಪರ್ ಡೆಫಿನೇಷನ್ ಅನ್ನೋದು ಇರೋದಿಲ್ಲ ಇದು ಟ್ರಾನ್ಸಾಕ್ಷನ್ ಗೆ. ಬಟ್ ಗೋಲ್ಡ್ ಅಂಡ್ ಡಾಲರ್ ಇವೆರಡರಲ್ಲೂ ಕಂಪೇರ್ ಮಾಡ್ಕೊಂಡಿದೀವಿ ಅಂತಂದ್ರೆ ಇದು ಗೋಲ್ಡ್ ಅನ್ನೋದು ಏನಿದೆ ಅಲ್ವಾ, ಇದು ಗುಡ್ ಅಂಡ್ ಸೇಫ್ ಅಸೆಟ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಗೋಲ್ಡ್ ಅನ್ನೋದು ಇನ್ನೂ ಕಡಿಮೆ ಆದ್ರೂ ದೇರ್ ವಿಲ್ ಬಿ ಚಾನ್ಸಸ್ ಮತ್ತೆ ಜಾಸ್ತಿ ಆಗೋದಕ್ಕೆ ಅಂತಾನೆ ಹೇಳ್ಬೋದು. ಇದಿಷ್ಟು ರೀಸನ್ ಗಳಿಂದ ಈ ಆಲ್ ಆಫ್ ಸಡನ್ ಇದು ಗೋಲ್ಡ್ ಅಂಡ್ ಸಿಲ್ವರ್ ಏನೇ ಕ್ರಾಶ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.